ಹಿಮಕುಂದಂ ಮೃಣಾಲಾಭಂ ದೈತ್ಯಾನಂ ಪರಮಂ ಗುರಂ ಸರ್ವಶಾಸ್ತ್ರಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ. ಓಂ ಶುಕ್ರಾಯ ನಮಃ. ನಮಸ್ಕಾರ ವೀಕ್ಷಕರೇ. ವೃಷಭ ರಾಶಿಯವರಿಗೆ ಜುಲೈ 26ರಿಂದ ಆಗಸ್ಟ್ 1ನೇ ತಾರೀಕುವರೆಗೂ ಹೇಗಿದೆ ಅಂತ ನೋಡೋಣ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅದರಿಂದ ನಿಮ್ಮ ರಾಶಿಯ ಹೊಸ ವೀಡಿಯೋಸ್ಗಳ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ವೃತ್ತಿಯಲ್ಲಿ ಹೇಳಬೇಕಾದ್ರೆ ಕರ್ಮಸ್ಥಾನದಲ್ಲಿ ರಾಹುವಿನ ಸಂಚಾರ ನಿರಂತರ ಪ್ರಭಾವ ಇರೋದ್ರಿಂದ ನೀವು ತೀವ್ರವಾದ ಮಹತ್ವಾಕಾಂಕ್ಷೆಯನ್ನು ಎಕ್ಸ್ಪೀರಿಯನ್ಸ್ ಮಾಡಬಹುದು. ನೀವು ಈ ವಾರ ನಿಮ್ಮ ಕೆಲಸದಲ್ಲಿ ಹೆಚ್ಚಿನ ಗಮನ ವಹಿಸೋದು ತುಂಬಾ ಅಗತ್ಯ ಆಗುತ್ತೆ ಮತ್ತು ಕನ್ಸಿಸ್ಟೆಂಟ್ ಎಫರ್ಟ್ ಹಾಕೋದ್ರಿಂದ ನಿಮಗೆ ತುಂಬ ಅನುಕೂಲವಾಗುತ್ತೆ. ನಿಮ್ಮ ಕಠಿಣ ಪರಿಶ್ರಮದ ಪ್ರಾಮಾಣಿಕ ದಾಖಲೆಗಳನ್ನು, ನೀವು ಏನೇನು ಕೆಲಸ ಮಾಡಿರ್ತೀರ ಅದರ ಪ್ರೂಫ್ ದಾಖಲೆಗಳನ್ನು ನೀವು ಮೇಂಟೈನ್ ಮಾಡೋದು ತುಂಬಾ ಒಳ್ಳೆಯದು. ಯಾವಾಗ ಎಲ್ಲ ಡೀಟೇಲ್ಸ್ ಯೂಸ್ ಆಗುತ್ತೋ ಗೊತ್ತಿಲ್ಲ, ಆದರೆ ನೀವು ಎಲ್ಲ ದಾಖಲೆಗಳನ್ನು ರೆಡಿ ಮಾಡಿ ಇಟ್ಕೊಳ್ಳೋದು ಒಳ್ಳೆಯದು. ನಿಮ್ಮ ಬಾಸ್ ನಡುವೆ ಯಾವುದೇ ಭಿನ್ನಾಭಿಪ್ರಾಯಗಳಿಗೆ ನೀವು ಅವಕಾಶ ಮಾಡಿಕೊಡಬೇಡಿ, ಅದರಿಂದ ನೀವು ದೂರವಿರಿ. ಆಫೀಸ್ನಲ್ಲಿ ರಾಜಕೀಯ ನಡೆಯಬಹುದು, ಆದರೆ ನೀವು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಆಫೀಸ್ನಲ್ಲಿ ಕೋಪದಿಂದ ಆರ್ಗ್ಯುಮೆಂಟ್ ಮಾಡೋಕ್ಕೂ ಹೋಗಬೇಡಿ. ತಾಳ್ಮೆಯಿಂದ ವರ್ತನೆ ಮಾಡಿ. ಹಣಕಾಸಿನ ವಿಚಾರದಲ್ಲಿ ಹೇಳಬೇಕಾದ್ರೆ ಆದಾಯ ಸ್ಥಿರವಾಗಿ ಇರುತ್ತೆ, ಆದರೆ ಸಡನ್ನಾಗಿ ಈಗಿರುವ ಕೆಲಸ ಬಿಟ್ಟು ಬೇರೆ ಕೆಲಸಕ್ಕೆ ಜಾಯಿನ್ ಮಾಡೋದ್ರಿಂದ ನಿಮಗೆ ಲಾಸ್ ಆಗುತ್ತೆ. ಅಥವಾ ಲಾಭ ಬರುತ್ತೋ ಇಲ್ವೋ ಅಂತ ಏನೂ ಯೋಚನೆ ಮಾಡದೆ ಸಡನ್ನಾಗಿ ಇನ್ವೆಸ್ಟ್ಮೆಂಟ್ ಮಾಡೋದು ನೀವು ತಪ್ಪಿಸ್ಬೇಕು. ತುಂಬ ಎಮೋಷ್ನಲ್ ಆಗಿ ಯಾವುದೇ ಹಣಕಾಸಿನ ವಿಚಾರದಲ್ಲಿ ರಿಸ್ಕ್ ತಗೊಳ್ಳೋಕ್ಕೆ ಹೋಗಬೇಡಿ. ನೀವು ಯಾರಿಗೂ ದುಡ್ಡು ಕೊಡೋಕ್ಕಂತೂ ಹೋಗಬೇಡಿ. ಸ್ವಲ್ಪ ಜಾಗ್ರತೆ ವಹಿಸಿ ತಾಳ್ಮೆಯಿಂದ ಪ್ಲ್ಯಾನಿಂಗ್ ಮಾಡಿ. ಲಾಭಕ್ಕೋಸ್ಕರ ಸಡನ್ ನಿರ್ಧಾರ ಬೇಡ. ಕುಟುಂಬದ ವಿಚಾರ ಹೇಳಬೇಕಾದ್ರೆ ಸಂಗಾತಿ ಅಥವಾ ಮನೆಯಲ್ಲಿ ಹಿರಿಯರಿರ್ತಾರಲ್ವ, ಅವರೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಆಗಬಹುದು, ಆದರೆ ನೀವು ಸಹನೆಯಿಂದ ಪರಿಹರಿಸಬೇಕಾಗಬಹುದು. ಈ ವಾರ ಆರ್ಗ್ಯುಮೆಂಟ್ಗಳಿಂದ ದೂರವಿರಿ. ಯಾವುದೇ ಕಾರಣಕ್ಕೂ ವಾದಗಳು ಮಾಡೋಕ್ಕೆ ಹೋಗಬೇಡಿ. ನೀವು ತಾಳ್ಮೆಯಿಂದ ಇನ್ನೊಬ್ಬರ ಮಾತನ್ನು ನೀವು ಕೇಳುವುದನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕು. ವಾರ ಮುಂದುವರೆದಂತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಎಲ್ಲ ದೂರವಾದಂತೆ ಎಮೋಷ್ನಲ್ ಬಾಂಡ್ ಸ್ಟ್ರಾಂಗ್ ಆಗುತ್ತೆ. ಮನೆಯ ವಾತಾವರಣ ತುಂಬಾ ಚೆನ್ನಾಗಿರುತ್ತೆ. ಆದರೆ ನೀವು ಇನ್ನೊಬ್ಬರ ಮಾತಿಗೂ ನೀವು ಬೆಲೆ ಕೊಡಬೇಕು. ಅವರೇನು ಹೇಳ್ತಾರೆ ಅನ್ನೋದು ನೀವು ಕೇಳಿಸ್ಕೋಬೇಕು. ಆವಾಗ ನಿಮ್ಮ ಬಾಂಡ್ ಇನ್ನೂ ಸ್ಟ್ರಾಂಗ್ ಆಗುತ್ತೆ. ಫ್ಯಾಮ್ಲಿ ಗ್ಯಾದರಿಂಗ್ ಮಾಡೋದ್ರಿಂದ ಮತ್ತು ಕುಟುಂಬದ ಸಪೋರ್ಟ್ ಸಿಗೋದ್ರಿಂದ ನಿಮಗೆ ತುಂಬಾ ಸಂತೋಷ ಸಿಗುತ್ತೆ, ಜೊತೆಗೆ ನೆಮ್ಮದಿನೂ ಇರುತ್ತೆ. ಆರೋಗ್ಯದ ವಿಚಾರ ಹೇಳಬೇಕಾದ್ರೆ ನೀವೊಂದು ಟೈಮ್ ಟೇಬಲ್ ಮೇಂಟೈನ್ ಮಾಡೋದು ಅಗತ್ಯ. ಕೆಲಸ ಮತ್ತು ವಿಶ್ರಾಂತಿಗೆ ಯಾವ ಟೈಮಿಂಗ್ಸ್ಗೆ ಏನು ಮಾಡಬೇಕು ಅನ್ನೋದು ಒಂದು ಟೈಮ್ ಟೇಬಲ್ ಮಾಡ್ಕೊಂಡ್ಬಿಡಿ. ರೆಸ್ಟ್ ತೊಗೊಂಡ್ರೆ ನಿಮ್ಮ ಎನರ್ಜಿ ಲೆವೆಲ್ ಹೈ ಇರುತ್ತೆ. ಇಲ್ಲಾಂದರೆ ಏನಾಗುತ್ತೆ, ಆಯಾಸ ಆಗೋದ್ರಿಂದ ನಿಮಗೆ ಕೆಲಸದಲ್ಲಿ ಉತ್ಸಾಹನೇ ಇರಲ್ಲ ಮತ್ತು ಅತಿಯಾಗಿ ಆಲೋಚನೆಯನ್ನು ಮಾಡ್ತೀರ. ಅದರಿಂದನೂ ನಿದ್ದೆ ಸರಿಯಾಗಿ ಆಗಲ್ಲ ಮತ್ತು ಅದರಿಂದ ಡೈಜೆಷನ್ ಸಮಸ್ಯೆಗಳಾಗಬಹುದು. ಯೋಚನೆ ಏನಕ್ಕೆ ಮಾಡ್ತೀರಾ? ಯೋಚನೆ ಏನೂ ಮಾಡೋಕ್ಕೆ ಹೋಗಬೇಡಿ. ಯೋಚನೆ ಮಾಡಿದ ತಕ್ಷಣ ಎಲ್ಲ ಸರಿ ಹೋಗುತ್ತಾ? ಅದು ಯಾವಾಗ ಏನು ಆಗಬೇಕೋ ಅದೇ ಆಗೋದು. ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಎಲ್ಲ ದೇವ್ರ ಮೇಲೆ ಭಾರ ಹಾಕಿ. ಖಂಡಿತವಾಗ್ಲೂ ದೇವರು ಒಳ್ಳೇದು ಮಾಡ್ತಾನೆ. ದೇವ್ರ ಮೇಲೆ ನಂಬಿಕೆ ಇಡಿ. ಆದಷ್ಟು ನೀವು ರೆಸ್ಟ್ಗೆ ಆದ್ಯತೆ ಕೊಡಬೇಕು. ಯೋಗ ಅಥವಾ ಮೆಡಿಟೇಷನ್ ಅಥವಾ ಲೈಟಾಗಿ ಎಕ್ಸಸೈಸ್ ಆದರೂ ಮಾಡ್ಕೊಳ್ಳಿ. ಯಾವಾಗಲೂ ಕೆಲಸದಲ್ಲಿ ಬ್ಯುಸಿ ಇದ್ದು ಎಲ್ಲರೂ ಎಕ್ಸಸೈಸ್, ಏನಾದರೂ ಸ್ಟ್ರೆಚಿಂಗ್ ಎಕ್ಸಸೈಸ್ ಆದರೂ ಮಾಡ್ಕೋಬೇಕು. ನಮಗೋಸ್ಕರ ಅಂತ ಒಂದು 15 ಮಿನಿಟ್ಸ್ ನಾವು ಟೈಮ್ ಕೊಡಲೇಬೇಕು ಪ್ರತಿದಿನ. ಯಾವುದು ನಿಮ್ಗೆ ಈಸಿ ಆಗುತ್ತೋ ಅದೇ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡ್ಕೊಳ್ಳಿ. ಇದೇ ಅಂತಲ್ಲ, ಯಾವುದಾದ್ರೂ ನಿಮಗೆ ವಾಕಿಂಗೇ ಇಷ್ಟನಾ ವಾಕಿಂಗೇ ಮಾಡಿ. ಮ್ಯೂಸಿಕ್ ಕೇಳ್ತಾ ನೀವು ವಾಕಿಂಗ್ ಮಾಡಿದ್ರೆ ಗೊತ್ತೇ ಆಗಲ್ಲ ನೀವು ಎಷ್ಟು ಕಿಲೋಮೀಟರ್ಸ್ ನಡೆದಿದ್ದೀರಾ ಅಂತ. ಆ ಥರ ಏನಾದರೂ ಟೆಕ್ನಿಕ್ ಯೂಸ್ ಮಾಡಿ. ಬೋರಿಂಗ್ ಆಗುತ್ತೆ. ಏನಕ್ಕೆ ಕೆಲವರು ವಾಕಿಂಗ್ ಮಾಡಲ್ಲ ಅಂದರೆ ಬೋರ್ ಆಗುತ್ತೆ ಅವ್ರಿಗೆ ಅಂತ. ಮ್ಯೂಸಿಕ್ ಕೇಳ್ತಾ ವಾಕಿಂಗ್ ಮಾಡಿದ್ರೆ ಎಷ್ಟು ಕಿಲೋಮೀಟ್ರ್ ಬೇಕಾದರೂ ವಾಕಿಂಗ್ ಮಾಡಿಬಿಡ್ಬೋದು. ಏನಾದರೂ ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡೋದ್ರಿಂದ ನಿಮ್ಮ ಮೈಂಡ್ ರಿಫ್ರೆಶ್ ಆಗಿ ನಿಮ್ಮಲ್ಲಿ ಇನ್ನೂ ಹೆಚ್ಚು ತಾಳ್ಮೆ ಬರುತ್ತೆ.
ಸಾಕಷ್ಟು ನೀರನ್ನು ಕುಡಿಬೇಕು, ಹೈಡ್ರೇಟ್ ಆಗಿರ್ಬೇಕು ನೀವು. ಪರಿಹಾರ ಬಂದು ನಿಮ್ಮ ರಾಶ್ಯಾಧಿಪತಿ ಶುಕ್ರ ಬಂದು ಕೇತುವಿನ ಜೊತೆ ಇರೋದ್ರಿಂದ ಲಕ್ಷ್ಮೀದೇವಿಗೆ ಏನಾದರೂ ಸಿಹಿ ನೈವೇದ್ಯವನ್ನು ಅರ್ಪಿಸಿ ಪ್ರತಿದಿನ ಓಂ ಶುಕ್ರಾಯ ನಮಃ ಅಂತ ಮಂತ್ರವನ್ನು 108 ಸಲ ಹೇಳ್ಕೊಳ್ಳಿ. ಹಸುಗಳಿಗೆ ಆಹಾರ ನೀಡಿ, ಕೈಲಾದಷ್ಟು ಬಡವರಿಗೆ ದಾನ ಮಾಡಿ. ಧನ್ಯವಾದಗಳು.